ಮಗಳ ಬಾಯ್ ಫ್ರೆಂಡ್ ಯುವತಿಯಂತೆ ಕಾಣುತ್ತಿದ್ದ ಅವಳ ಅಮ್ಮನ ಜೊತೆಗಾರನಾದ. ಇವಳು ಸಾರಿಕಾ ಅಂತ. ಸಾರಿಕಾ ಹಣದ ಆಸೆಗಾಗಿ ಮನೋಹರ್ ಎನ್ನುವ ಪ್ಯಾರಲಿಸಿಸ್ ಹೊಡೆದಂತಹ ವ್ಯಕ್ತಿಯನ್ನು ಮದುವೆಯಾಗಿ ತನ್ನ ದೇಹದ ಕಾವನ್ನು ಆರಿಸಿಕೊಳ್ಳಲು ಅಜಿತ್ ಎನ್ನುವ ಯಂಗ್ ಹುಡುಗನನ್ನು ತನ್ನ ಜಿಮ್ ಟ್ರೈನರ್ ಕೆಲಸಕ್ಕೆಂದು ಇಟ್ಟುಕೊಂಡಿರುತ್ತಾಳೆ. ಇನ್ನು ಈ ವಿಷಯ ಅರಿತುಕೊಂಡಂತಹ ಮನೋಹರ್ ಪ್ರತಿದಿನ ಒಳಗೊಳಗೆ ಸಾಯುತ್ತಿರುತ್ತಾನೆ. ಇವಳು ಮನೋಹರ್ ಹಾಗೂ ಸಾರಿಕಾಳ ಮಗಳು ದಿಯಾ ಅಂತ. ದಿಯಾ ಪ್ರತಿದಿನ ಕಾಲೇಜಿಗೆ ಹೋಗುತ್ತಿದ್ದು ವಾಪಸ್ ಬಂದ ಮೇಲೆ ಮನೋಹರ್ನ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುತ್ತಾಳೆ. ಆದರೆ ಸಾರಿಕಾ ಇದಕ್ಕೆ ವಿರುದ್ಧವಾಗಿ ಎಂಬಂತೆ ಮನೋಹರ್ನ ಎದುರಲ್ಲೇ ಅಜಿತ್ ಜೊತೆಗೆ ಫೋನಿನಲ್ಲಿ ಚಕ್ಕಂದ ಆಡುತ್ತಿರುತ್ತಾಳೆ. ಪರಿಸ್ಥಿತಿ ಹೀಗಿರುವಾಗ ದಿಯಾ ಅಜಿತ್ನನ್ನು ಮನಸಾರೆ ಇಷ್ಟಪಡುತ್ತಿದ್ದು ಒಂದು ದಿನ ಬೆಳಗ್ಗೆ ಅಜಿತ್ನನ್ನು ನೋಡುತ್ತಾ ಮೈಮರೆತು ನಿಂತುಕೊಂಡಿರುತ್ತಾಳೆ. ಆವಾಗ ಅದನ್ನು ಗಮನಿಸಿದ ಸಾರಿಕಾ ದಿಯಾಳನ್ನು ಮನೆಯೊಳಗೆ ಕಳಿಸಿ ನೇರವಾಗಿ ಅಜಿತ್ ಹತ್ತಿರ ಹೋಗಿ ನೀನೇನಾದರೂ ದಿಯಾಳನ್ನು ಮಿಸ್ಯೂಸ್ ಮಾಡಿಕೊಂಡರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೆದರಿಸುತ್ತಾಳೆ. ಆವಾಗ ಅಜಿತ್ ಹಾಗೇನಿಲ್ಲ, ನಮ್ಮ ಮನೆಯಲ್ಲಿ ನನಗೆ ಬೇಗನೆ ಮದುವೆಯಾಗುವಂತೆ ಫೋರ್ಸ್ ಮಾಡುತ್ತಿದ್ದಾರೆ ಅಂತ ಹೇಳುತ್ತಾನೆ. ಆವಾಗ ಸಾರಿಕಾ ಒಂದು ಪ್ಲಾನ್ ಮಾಡಿ ನಾನು ದಿಯಾಳನ್ನು ನಿನ್ನ ಜೊತೆ ಮದುವೆಗಾಗಿ ಒಪ್ಪಿಸುತ್ತೇನೆ, ಆಮೇಲೆ ನಾನು ಕೊನೆಯವರೆಗೂ ಜೊತೆಯಾಗಿ ಇಲ್ಲೇ ಇರಬಹುದು ಅಂತ ಅಜಿತ್ಗೆ ಹೇಳಿ ಅವತ್ತೇ ನೈಟ್ ಮನೋಹರ ಎದುರಲ್ಲೇ ದಿಯಾಳನ್ನು ಕರೆದು ನೀನು ಅಜಿತ್ನನ್ನು ಪ್ರೀತಿಸುವುದು ನಮಗೆ ಗೊತ್ತಿದೆ, ನಾವು ನಿನ್ನ ಮದುವೆಯನ್ನು ಅಜಿತ್ ಜೊತೆಯಲ್ಲಿ ಮಾಡುತ್ತೇವೆ ಅಂತ ಸಾರಿಕಾ ದಿಯಾಗೆ ಹೇಳುತ್ತಾಳೆ. ನಂತರ ಅವಳ ಮಾತು ಕೇಳಿದ ದಿಯಾ ಸಂತೋಷದಿಂದ ಕುಣಿದಾಡುತ್ತಾ ಓಡಿ ಹೋಗುತ್ತಾಳೆ. ಆವಾಗ ಮನೋಹರ್ ಸಾರಿಕಾಳನ್ನು ಕೋಪದಿಂದ ನೋಡಲು ಶುರು ಮಾಡುತ್ತಾನೆ. ಅದನ್ನು ನೋಡಿ ಸಾರಿಕಾ ನೀನೇನಾದರೂ ನನ್ನ ಹಾಗೂ ಅಜಿತ್ ವಿಷಯ ದಿಯಾಳ ಮುಂದೆ ಹೇಳಿದರೆ ನಿನ್ನನ್ನು ಜೀವ ಸಹಿತ ಬಿಡುವುದಿಲ್ಲ ಎಂದು ಹೆದರಿಸುತ್ತಾಳೆ. ಇನ್ನು ನೋಡುತ್ತಿದ್ದಂತೆ ದಿಯಾ ಹಾಗೂ ಅಜಿತ್ ಮದುವೆ ಮುಗಿದು ಫಸ್ಟ್ ನೈಟ್ ಕೂಡ ಬಂದೇ ಬಿಡುತ್ತದೆ. ಆವಾಗ ಸಾರಿಕಾ ಅಜಿತ್ನನ್ನು ಕರೆದು ದಿಯಾಗೆ ನಿದ್ರೆಯ ಮಾತ್ರೆಗಳನ್ನು ಹಾಕಲು ಹೇಳುತ್ತಾಳೆ. ನಂತರ ಅಜಿತ್ ಒಳಗೆ ಹೋದಾಗ ದಿಯಾ ಅಜಿತ್ ಹತ್ತಿರ ಹೋಗಲು ನೋಡುತ್ತಾಳೆ. ಆವಾಗ ಅಜಿತ್ ಅವಳನ್ನು ನೋಡುತ್ತಾ ತಡೆದು 3 ದಿನ ನಾನು ವ್ರತ ಮಾಡುತ್ತಿದ್ದೇನೆ ಎಂದು ನೆಪ ಹೇಳಿ ಅವಳ ಹಾಲಿನಲ್ಲಿ ನಿದ್ರೆಯ ಮಾತ್ರೆ ಹಾಕಿ ಕುಡಿಸಿ ಸಾರಿಕಾಳ ಹತ್ತಿರ ಹೋಗುತ್ತಾನೆ. ಆವಾಗ ಸಾರಿಕಾ ಇನ್ಮೇಲೆ ನಾವು ಶಾಶ್ವತವಾಗಿ ಒಂದಾಗಬಹುದು ಎಂದು ಹೇಳುತ್ತಾ ಅಜಿತ್ ಜೊತೆ ಸ್ವರ್ಗ ಸುಖ ಕಾಣುತ್ತಾಳೆ. ಇನ್ನು ಇದೇ ರೀತಿ ಇವರಿಬ್ಬರ ರಾಸಲೀಲೆಯು ಮನೆಯಲ್ಲಿಯೇ ಶುರುವಾಗುತ್ತದೆ. ಮರುದಿನ ಬೆಳಗ್ಗೆ ದಿಯಾ ಕಾಲೇಜಿಗೆ ಡ್ರಾಪ್ ಮಾಡುವಂತೆ ಅಜಿತ್ಗೆ ಹೇಳಿ ಕರೆದುಕೊಂಡು ಹೋಗುತ್ತಾಳೆ. ಆವಾಗ ಸಾರಿಕಾ ಅಜಿತ್ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ. ನಂತರ ಅಜಿತ್ ವಾಪಸ್ ಬಂದು ಸಾರಿಕಾಳನ್ನು ಸಮಾಧಾನ ಮಾಡಲು ಹೋಗುತ್ತಾನೆ. ಆವಾಗ ಸಾರಿಕಾ ನನಗೆ ನನ್ನ ಮಗಳ ಮೇಲೆ ಹೊಟ್ಟೆ ಕಿಚ್ಚು ಇಲ್ಲ, ಆದರೆ ನೀನು ಬೇರೆಯವರ ಜೊತೆ ಸುತ್ತಾಡುವುದು ನನಗೆ ಇಷ್ಟವಾಗುವುದಿಲ್ಲ, ನೀನು ಆದಷ್ಟು ದಿಯಾಳಿಂದ ದೂರ ಇರು ಅಂತ ಅಜಿತ್ಗೆ ವಾರ್ನ್ ಮಾಡುತ್ತಾಳೆ. ಮರುದಿನ ಅಜಿತ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ನಾನ ಮಾಡಿ ಹೊರಗಡೆ ಬಂದಾಗ ದಿಯಾ ಅವನನ್ನು ನೋಡಿ ಓಡಿ ಹೋಗಿ ತಬ್ಬಿಕೊಳ್ಳುತ್ತಾಳೆ. ಆವಾಗ ಅದನ್ನು ನೋಡಿ ಸಾರಿಕಾ ಅಜಿತ್ ಮೇಲೆ ಮತ್ತಷ್ಟು ಕೋಪಗೊಳ್ಳುತ್ತಾಳೆ. ಮತ್ತು ಅಜಿತ್ ಆ ದಿನ ರಾತ್ರಿ ದಿಯಾ ಜೊತೆಯಲ್ಲಿರುವ ಕಾರಣಕ್ಕಾಗಿ ಸಾರಿಕಾಳ ಕಾಲ್ ರಿಸೀವ್ ಮಾಡುವುದಿಲ್ಲ. ಅದರಿಂದ ಸಾರಿಕಾ ಮತ್ತಷ್ಟು ಕೋಪಗೊಳ್ಳುತ್ತಾಳೆ. ನಂತರ ದಿಯಾ ಕಾಲೇಜ್ಗೆ ಹೋದಾಗ ಅಜಿತ್ ಸಾರಿಕಾಳನ್ನು ಸಮಾಧಾನ ಮಾಡಲು ಹೋಗಿ ದಿಯಾ ಜೊತೆಯಲ್ಲಿ ಇದ್ದರಿಂದ ಹಾಗೆ ಮಾಡಿದೆ ಅಂತ ಹೇಳುತ್ತಾನೆ. ಆಮೇಲೆ ಇಬ್ಬರು ಸೇರಿ ರಾಸಲೀಲೆ ಆಡಲು ಶುರು ಮಾಡುತ್ತಾರೆ. ಈ ಕಡೆ ದಿಯಾ ತನ್ನ ಪರ್ಸ್ ಮನೆಯಲ್ಲಿ ಬಿಟ್ಟು ಹೋಗಿದ್ದರಿಂದ ಅದನ್ನು ತೆಗೆದುಕೊಂಡು ಹೋಗಲು ವಾಪಸ್ ಮನೆಗೆ ಬಂದು ಅವರಿಬ್ಬರನ್ನು ಜೊತೆಯಲ್ಲಿ ನೋಡಿ ತುಂಬಾ ಶಾಕ್ ಆಗಿ ಅಳುತ್ತಾ ನೀನು ನಿನ್ನ ಕಾಮದಾಸೆಗೆ ನನ್ನನ್ನು ಬಲಿ ಮಾಡಿಬಿಟ್ಟೆ ಅಂತ ಸಾರಿಕಾಳ ಮೇಲೆ ಕೋಪಿಸಿಕೊಂಡು ತನ್ನ ರೂಮ್ಗೆ ಹೋಗಿ ಸೂಸೈಡ್ ಮಾಡಿಕೊಳ್ಳುತ್ತಾಳೆ. ನಂತರ ಸಾರಿಕಾಗೆ ತನ್ನ ತಪ್ಪಿನ ಅರಿವಾಗಿ ಅಜಿತ್ ದಿಯಾಳ ಚಿತೆಗೆ ಬೆಂಕಿ ಇಡುವುದನ್ನು ತಡೆದು ತಾನೇ ಚಿತೆಗೆ ಬೆಂಕಿ ಇಡುತ್ತಾಳೆ. ಮರುದಿನ ಸಾರಿಕಾ ಅಜಿತ್ನನ್ನು ಇಗ್ನೋರ್ ಮಾಡಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ, ಇನ್ಮೇಲೆ ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಮನೋಹರ್ಗೆ ಹೇಳುತ್ತಾಳೆ. ಆವಾಗ ಅಜಿತ್ ಅಲ್ಲಿಗೆ ಹೋಗಿ ಸಾರಿಕಾಳನ್ನು ರೂಮ್ಗೆ ಕರೆಯುತ್ತಾನೆ. ಆವಾಗ ಸಾರಿಕಾ ಇನ್ಮೇಲೆ ನನಗೂ ನಿನಗೂ ಸಂಬಂಧವಿಲ್ಲ, ನೀನು ಇಲ್ಲಿಂದ ಹೊರಟು ಹೋಗು ಅಂತ ಹೇಳುತ್ತಾನೆ. ಆಗ ಕೋಪಿಸಿಕೊಂಡ ಅಜಿತ್ ತನ್ನ ಹಾಗೂ ಸಾರಿಕಾಳ ಪ್ರೈವೇಟ್ ವಿಡಿಯೋವನ್ನು ಸಾರಿಕಾಗೆ ತೋರಿಸಿ ನೀನು ಈಗ ಬರದಿದ್ದರೆ ಈ ವಿಡಿಯೋ ವೈರಲ್ ಮಾಡುವುದಾಗಿ ಹೆದರಿಸುತ್ತಾ ಮನೋಹರ್ ಹೆದರಲ್ಲಿಯೇ ಸಾರಿಕಾಳ ಮೇಲೆ ಬಲಾತ್ಕಾರ ಮಾಡುತ್ತಾನೆ. ನಂತರ ಮರುದಿನ ಸಾರಿಕಾ ಮನೋಹರ್ಗೆ ಊಟ ಮಾಡಿಸುತ್ತಿರುವಾಗ ಅಜಿತ್ ಮತ್ತೆ ಅಲ್ಲಿಗೆ ಹೋಗಿ ಸಾರಿಕಾಗೆ ರೂಮ್ಗೆ ಬರುವಂತೆ ಹೇಳುತ್ತಾನೆ. ಆವಾಗ ಸಾರಿಕಾ ನಿರಾಕರಿಸುತ್ತಾಳೆ. ನಂತರ ಕೋಪಗೊಂಡ ಅಜಿತ್ ನೀನೇನಾದರೂ ನನ್ನ ಆಸೆ ತೀರಿಸದೆ ಹೋದರೆ ಮನೋಹರ್ನನ್ನು ಚಾಕುವಿನಿಂದ ಕೊಲೆ ಮಾಡುತ್ತೇನೆ ಅಂತ ಚಾಕುವಿನಿಂದ ಕೊಲ್ಲಲು ಹೋಗುತ್ತಾನೆ. ನಂತರ ಹೆದರಿದ ಸಾರಿಕಾ ನೀನು ರೂಮಿಗೆ ಹೋಗು, ನಾನು ಈಗಲೇ ಬರುತ್ತೇನೆ ಅಂತ ಹೇಳಿ ಅವನನ್ನು ಕಳಿಸಿ ಅಲ್ಲಿಗೆ ಹೋಗಿ ಅದೇ ಚಾಕುವಿನಿಂದ ಅಜಿತ್ನನ್ನು ಮರ್ಡರ್ ಮಾಡುತ್ತಾಳೆ. ಕೊನೆಗೆ ಸಾರಿಕಾ ಮನೋಹರ್ ಹತ್ತಿರ ಸಾರಿ ಕೇಳಿ ಅವನಿಗೆ ಹಾಸ್ಪಿಟಲ್ ವ್ಯವಸ್ಥೆ ಮಾಡಿ ಪೊಲೀಸರಿಗೆ ತಾನಾಗಿಯೇ ಸರೆಂಡರ್ ಆಗುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಬೇಟಿ ಕಾ ಪ್ಯಾರ್ ಮಾ ಕಾ ಯಾರ್ ಎಂದು ಹುಡುಕಿ ನೋಡಬಹುದು.